ನೋಡಿ, ಒಬ್ಬರು ಹೊಣೆ ಅಂತ ಹೇಳಕ್ಕಾಗಲ್ಲ. ನಾವು ಯಾವ್ದ್ರ ಹಿಂದೆ ಹೋಗ್ತೀವಿ, ಯಾವ್ದನ್ನ ಹುಡುಕೊಳ್ತಾ ಹೋಗ್ತೀವಿ. ಇವಾಗ ಬಾಲಚಂದರ್ ಅಂತ ಒಬ್ಬ ನಿರ್ದೇಶಕರು, ಅವರು 100 ಸಿನಿಮಾ ಮಾಡಿದ್ರು, ಅದರಲ್ಲೊಂದು 40 ಫ್ಲಾಪ್ ಇರುತ್ತೆ. ಆದರೆ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ. ನಾವು ತಪ್ಪು ಇನ್ನೊಬ್ಬರ ಮೇಲೆ ಹೊರಿಸೋದು ಭಾಳ ಈಸಿ. ಅದು ನಮ್ಮಲ್ಲಿ ಹೆಂಗೆ ಹಿಡ್ಕೊಂಡು ನಿಂತ್ಕೊಳ್ತೀವಿ. ಹಣದ ವ್ಯಾಪಾರದ ಮೇಲೆ ಹೋಗ್ಬಿಟ್ರೆ ವ್ಯಾಪಾರದ ಮೇಲೆ ಹೋಗ್ಬಿಡುತ್ತೆ, ಫೈನಾನ್ಸ್ ಮೇಲೆ ಹೋಗ್ಬಿಟ್ರೆ ಫೈನಾನ್ಸ್ ಮೇಲೆ ಹೋಗ್ಬಿಡುತ್ತೆ. ಇಲ್ಲ ನಮಗೆ ಎಂಡ್ ರಿಸಲ್ಟು ಮಾರ್ಕೆಟಿಂಗು ಬ್ರಹ್ಮಾಂಡ ಬೇಕು ಅಂದರೆ ಅದ್ರ ಮೇಲೆ ಆಗ್ತಾ ಹೋಗುತ್ತೆ. ಕೊನೆಗೂ ಆ ಎಲ್ಲ ಥರದ ನದಿಗಳಲ್ಲಿ ಹರಿಯುವ ಜೀವಸೆಲೆ ಏನು, ಅದು ಪ್ರೇಕ್ಷಕರು ಯಾಕೆ ಒಳ್ಳೆ ಅಭಿರುಚಿ ಸಿನಿಮಾಗಳನ್ನು ನೋಡಲ್ಲ ಅಲ್ವಾ? ಪ್ರೇಕ್ಷಕರು ಇಷ್ಟ, ಕರೆಕ್ಟ್, ಅವ್ರ ಇಷ್ಟನೇ. ಆ್ಯಂಡ್ ಇವತ್ತು ಇಂಟರ್ನೆಟ್ಟು ಮತ್ತು OTT ಎಲ್ಲ ಬಂದ ಮೇಲೆ ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಿದಾರಲ್ಲ, ಅದು ನನ್ನ ಪ್ರಕಾರ ಪ್ರೇಕ್ಷಕ ಪ್ಯಾನ್ ಇಂಡಿಯಾ ಆಗಿದ್ದಾನೆ. ನಾವು ಪ್ರೇಕ್ಷಕರನ್ನ ಅಲ್ಲಿಗೆಲ್ಲ ಬಿಟ್ಟಿದ್ವಿ. ಈಗ ಅವನು ಮಲಯಾಳಂ ಸಿನಿಮಾನು ನೋಡ್ತಾನೆ, ಹಿಂದಿ ಸಿನಿಮಾ ನೋಡ್ತಾನೆ, ಕೊರಿಯನ್ ಸಿನಿಮಾ ನೋಡ್ತಾನೆ, ಸಬ್ಟೈಟ್ಲ್ ಇದ್ರೆ ಸಾಕು ನೋಡ್ತಾನೆ. ಹಾಗಾಗಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವತ್ತು ಯಾವುದೇ ಚಿತ್ರರಂಗ ಮತ್ತು ಪ್ರೇಕ್ಷಕ ಕಂಟೆಂಟನ್ನು ದಾಟಿ ಹೋಗ್ತಾನೋ, ಕಂಟೆಂಟ್ ಅವನಿಗೆ ಮುಖ್ಯ ಆಗೋದಿಲ್ವೋ, ಆಗ ಕೆಳಗಿಳಿಯೋದು ಶುರು ಆಗುತ್ತೆ, ಮತ್ತಲ್ಲಿ ಹೊಡಾಡಕ್ಕೆ ಶುರು ಆಗುತ್ತೆ. ಪ್ಲಸ್ ಹಣ ಇನ್ವಾಲ್ವ್ ಆಗಿದೆಯಲ್ಲ, ಅದು ಹಾಕಿದ್ದನ್ನು ಹಾಕಿದ ಕಡೆನೇ ತೆಗಿಬೇಕು. ಅದು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ಸಕ್ಸಸ್ ಆಗ್ಬಿಟ್ಟ ಅಂತಾರೆ, ಸಕ್ಸಸ್ ತುಂಬ ಕಮ್ಮಿ ಬಂದಿರುತ್ತೆ, ಫೇಲಿಯರ್ನಲ್ಲಿ ಹಿಂಗೆ ಹೋಗ್ಬಿಡುತ್ತೆ ದುಡ್ಡು, ಬಡ್ಡಿಗಳು, ವ್ಯಾಪಾರಗಳು. ಸೊ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್. ಅದು ಇಬ್ಬರು ಸೇರಿ ಯೋಚನೆ ಮಾಡ್ತಾ ಹೋಗ್ಬೇಕು. ಆಮೇಲೆ ಬರೋ ನಟರುಗಳು ಕೂಡ ನಾನು ಬರೀ ಜಿಮ್ಗೆ ಹೋಗಿ ನಟ ಆಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ಇವಾಗ ದೊಡ್ಡ ದೊಡ್ಡ ನಮ್ಮ ನಟನ ಒಂದು ಭಾಷೆಯ ಬಗ್ಗೆ, ಕಲ್ಚರ್ ಬಗ್ಗೆ, ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು, ಕಥೆಯ ಪ್ರಕಾರಗಳನ್ನು ತಿಳ್ಕೊಳ್ಳೋದು, ಅದರಲ್ಲಿ ನಾನು ಅಭಿವ್ಯಕ್ತಿ ಮಾಡಬೇಕು, ಅದರಿಂದ ನನಗೆ ಹೆಸರಾಗಬೇಕು ಅನ್ನೋದು, ಈ ಥರದ್ದೆಲ್ಲ ಆ ಥರದ ಮುಂದಿನ ತಲೆಮಾರಿಗೆ ನಾವು ಕೊಟ್ಟಿದ್ದೀವ ಒಂದು ಅಟ್ಮಾಸ್ಫಿಯರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.